ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಇನ್ಸ್ಟೆಂಟಾಗಿ ಮೆದು ವಡೆ ಮಾಡೋಣ. ಅಂದರೆ ಉದ್ದಿನ ಬೇಳೆ ನೆನೆಸ್ತೇನೆ ಇರೋವಂಥ ಇಂಗ್ರೀಡಿಯೆಂಟ್ಸ್ ಬಳಸಿ ದಿಢೀರಂತ ವಡೆ ಮಾಡೋಣ. ಆದರೆ ಉದ್ದಿನ ಬೇಳೆ ಇರೋದಿಲ್ಲಲ್ಲ, ಅದಕ್ಕೆ ಇದನ್ನು ಮೆದು ವಡೆ ಅಂತ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇದು ಒಂದು ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದಕ್ಕೆ ಕಾಳುಮೆಣಸು, ಒಂದು 5 ಕಾಳುಮೆಣಸು ಹಾಕ್ಕೊಂಡಿದ್ದೀನಿ. ಚೂರು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ 1/4 ಸ್ಪೂನಷ್ಟು ಸೋಡಾ, ಒಂದು 2 ಚಿಟಿಕೆಯಷ್ಟು ಸೋಡಾ, ಮತ್ತು ಸ್ವಲ್ಪ ಸಕ್ಕರೆ. ಯಾಕೆಂದರೆ ಮೆದು ವಡೆ ಕಲರ್ ಬರಬೇಕಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ. ಒಂದು 2 ದೊಡ್ಡ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಈ ಆಲೂಗಡ್ಡೆನೂ ಈ ಚಿರೋಟಿ ರವೆ ಜೊತೆಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಹುಳಿ ಬಂದಿರೋಂಥ ಮಜ್ಜಿಗೆ, ತುಂಬ ಹುಳಿ ಬೇಡ, ಮೀಡಿಯಮ್ ಆಗಿರಲಿ. ಇದನ್ನು ಸ್ವಲ್ಪ, ಅದು ನಮ್ಮ ವಡೆ ಹಿಟ್ಟಿರುತ್ತಲ್ಲ ಅದಕ್ಕಾದರೆ ಸಾಕು. ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನಾನು ಇದನ್ನು ರುಬ್ಕೊಂಡು ಬಂದಿದ್ದೀನಿ. ಜಾಸ್ತಿ ನೀರು ಹಾಕೋಷ್ಟಿಲ್ಲ. ನಾವು ಯಾವ ಬೌಲಲ್ಲಿ ರವೆ ತೊಗೊಂಡ್ವೋ ಅದರಲ್ಲಿ 1/4 ಭಾಗದಷ್ಟು ನೀರು ಹಾಕಬೇಕು. ಮತ್ತು ಇದಕ್ಕೆ 1 ಸ್ಪೂನು ಅಕ್ಕಿ ಹಿಟ್ಟು ಹಾಕಿ, 1 ಟೀ ಸ್ಪೂನ್ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ರುಬ್ಬಿದ್ದೀನಿ. ಈಗ ವಡೆ ಅದಕ್ಕೆ ಬಂದಿದೆ. ಇದು ಜಸ್ಟ್ ರುಬ್ಕೊಂಡ್ರೆ ಸಾಕು. ಈಗ ನಾವು ಎಣ್ಣೆ ಕಾಯಲಿಕ್ಕೆ ಇಡೋಣ. ಫ್ರೆಂಡ್ಸ್, ಈಗ ಎಣ್ಣೆ ಕಾದಿದೆ. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮೆದು ವಡೆನ ಹಾಕ್ಕೋಬೋದು. ಫ್ಲೇಮ್ನ ಜಾಸ್ತಿ ಇಟ್ಕೊಳ್ಳಿ. ಸ್ವಲ್ಪ ಹಾಕಿದ್ಮೇಲೆ ಫ್ಲೇಮ್ನ ಸಣ್ಣಗೆ ಮಾಡೋಣ. ಇಡ್ಲಿ ಮಾಡ್ಕೊಂಡಿರ್ತೀವಿ, ಉದ್ದಿನ ಬೇಳೆ ನೆನೆ ಹಾಕಿಲ್ಲ ಅಂದರೆ ಈ ಥರ ರವೆಯ ಮೆದು ವಡೆ ಮಾಡ್ಕೋಬೋದು. ಇದು ಟೇಸ್ಟಲ್ಲಿ ಹತ್ತತ್ರ ಆ ಥರನೇ ಇರುತ್ತೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹಾಕಿ. 1 ನಿಮಿಷ ಆದಮೇಲೆ ಅವೇ ಮೇಲೆ ಬರ್ತವೆ. ನೋಡಿ ಫ್ರೆಂಡ್ಸ್, ಈ ಥರ ಬೇಯ್ತಾ ಇದ್ದಾವೆ. ಉಲ್ಟಾ ಮಾಡಿ ಹಾಕೋಣ. ನೋಡಿ, ಉದ್ದಿನ ಬೇಳೆದು ಮಾಡಿದಾಗೂ ಇದೇ ಥರ ಆಗ್ತವೆ. ಸ್ವಲ್ಪ ಫ್ಲೇಮ್ನ ಸಣ್ಣಗೆ ಮಾಡಿದ್ದೀನಿ. ನೋಡಿ ಯಾವ ಥರ ಆಗ್ತಾಯಿದ್ದಾವೆ ಉದ್ದಿನ ವಡೆಗಳು. ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಫ್ರೈ ಆಗಬೇಕು. ಫ್ರೆಂಡ್ಸಿಗೆ ನೋಡಿ ಚೆನ್ನಾಗಿ ಬೆಳೆದಿರೋ ಮೆದು ವಡೆ. ಓಕೆ ಫ್ರೆಂಡ್ಸ್, ಇದನ್ನು ತೆಗೆದು ಸರ್ವ್ ಮಾಡಿ. ನೋಡಿ ಫ್ರೆಂಡ್ಸ್, ವಡೆಗಳು ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಒಂದು ಪಿಂಗಾಣಿ ತಟ್ಟೆ ಮೇಲೆ ಸರ್ವ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಥರ ಮೆದು ವಡೆ ಮಾಡಿ ಸಾಂಬಾರು ಚಟ್ನಿ ಜೊತೆ ಸರ್ವ್ ಮಾಡಿ. ತುಂಬ ಈಸಿಯಾಗಿ ಇರೋ ಇಂಥ ಇಂಗ್ರೀಡಿಯೆಂಟ್ಸಿಂದ ಇನ್ಸ್ಟೆಂಟಾಗಿ ಮಾಡೋ ಉದ್ದಿನ ವಡೆ ಬದಲು ಮೆದು ವಡೆ. ಇಡ್ಲಿಗೆ ಹಾಕಿದಾಗ ನಾವು ಉದ್ದಿನ ವಡೆ ಮರ್ತಿರ್ತೀವಲ್ಲ, ದಿಢೀರಂತ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.